ಫಸ್ಟ್ ಅಪ್ರೋಚ್ ಮಾಡಿದ್ದೆ ಅವ್ರ ಅಕ್ಕನ ಹತ್ರ ವಿಜಿ ಅಕ್ಕ ಹಿಂಗೆ ಸಿನಿಮಾ ಮಾಡ್ತೀನಿ ಭಾವನಿಗೆ ಹೇಳು ಅಂದ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ದಾಗ ನನಗೆ ಹೇಳೋ ನಂಗೆ ಬೇಡ ಬಿಡಮ್ಮ ನಮ್ಗೆ ಯಾಕೆ ಸಿನಿಮಾ ಒಂದು ಫಸ್ಟ್ ಹಾಫ್ ಕೇಳಿದ್ವಿ ಒಂದು ಮನೆ ಮೇಲೆ ಕೂತ್ಕೊಂಡು ಅದಾದ್ಮೇಲೆ ನನಗೇನು ಬೇಡ ಬಿಡಪ್ಪ ನನಗೇನು ಅರ್ಥ ಆಗಲ್ಲ ನೀನು ಮಾಡೋ ಇಟ್ಟು ಸಿನಿಮಾ ಸೆಟ್ ಪ್ರತಿದಿನ ಹೋಗ್ತಿದ್ದೆ ಪ್ರತಿದಿನ. ಯಾಕಂದ್ರೆ ನಾನು ಎಲ್ಲಿ ಏನೇ ಕೆಲಸ ಮಾಡೋದು ನನ್ನ ಕಣ್ಣೆದುರುಗಡೆ ಆಗ್ಬೇಕು. ಸೂರ್ಯ ಅವರೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸಿನಿಮಾದು. ನನ್ನ ಮಕ್ಕಳು ನಾವು ನಮ್ಮ ಬಾಮೈದ ಎಲ್ಲರೂ ಬೆಳೆಯೋದಿತ್ತು ಅಂತ ಅನ್ಸುತ್ತೆ. ನಾನೇ ಕೊನೆಗೆ ನನಗೆ ಬಂದು ನಾನು ಸಿನಿಮಾ ಅವಾಗ ಅವನು ಇನ್ನೂ SSLC ಓದ್ತಾ ಇದ್ದ. 9th ಇದಾಗಿದ್ದ. SSLC ಸಿನಿಮಾ ಮುಗಿದ್ಮೇಲೆ SSLC ಪಾಸ್ ಆಗಿತ್ತು. ಸರಿ ಅವ್ನು ಹೇರ್ ಸ್ಟೈಲ್ ನೋಡ್ಬಿಟ್ಟು ಯಾರು ರೋಡಿಗೆ ಬಂದ್ಬಿಟ್ಟಿದಾರಲ್ಲಪ್ಪ ಇವ್ನಿಗೆ ಸೀಟ್ ಕೊಡಲ್ಲ ಅಂತ ಹೇಳಿ ಕಳ್ಸಿ. ಇಂಡಸ್ಟ್ರಿ ಎಲ್ಲೂ ಹೋಗಿಲ್ಲ. ನಾವು ಮಾಡೋ ಸಿನಿಮಾಗಳ ಮೇಲೆ ನಿಂತಿದೆ, ನಾವು ನೋಡೋ ಜನಗಳ ಮೇಲೆ ನಿಂತಿದೆ. ಸುಮಾರು ಆಟೋದಲ್ಲೆಲ್ಲ ಕರೆದು ಪೋಸ್ಟ್ಗಳೆಲ್ಲ ಕೊಡಕ್ಕೆ ಹೋದಾಗ ಆ ಒಬ್ಬ ಆಟೋದಲ್ಲಿ ಕೂಡ ಅವ್ನು ಪೋಸ್ಟ್ ಹಾಕೊಂಡಿರಲಿಲ್ಲ ನಮ್ಮ ಸಿನಿಮಾದ. ಆ ಟೈಮಲ್ಲಿ ತಮಿಳು ಸಿನಿಮಾ ಬ್ಯಾನ್ ಆಗಿತ್ತು. ನಮ್ಮ ಬೆಂಗಳೂರಲ್ಲಿ ತಮಿಳು ಸಿನಿಮಾಗಳು ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಥಿಯೇಟರ್ಗಳು ಚೆನ್ನಾಗಿಲ್ಲ, ಅಂದಂತ ಕಡೆನೇ ಹಾಕಿದ್ರು ಜನರು. ಸಿಗೋ ಕಡೆನೂ ಹಾಕಿದ್ರು, ಕೆಲವೆಲ್ಲ ಬೇಕಲ್ಲ, ಯಾರು ಕೊಡ್ತಾರೆ ಥಿಯೇಟರ್ ಸಿನಿಮಾಗೆ ಅನ್ನೋ ಮಟ್ಟಕ್ಕೆ ಹಾಕಿದ್ದು. ನಿಮ್ಮ ಮನೆಯಲ್ಲಿ ಏನು ಒಪಿನಿಯನ್ ಇತ್ತು ಮಿಸ್ಸಸ್ದು ಅವ್ರದ್ದೆಲ್ಲ ಸಿನಿಮಾ ಅಂದಾಗ? ನಮ್ಮನೇಲಿ ಒಪಿನಿಯನ್ ಅಂದ್ರೆ ನಮ್ಮ ಮನೆಯವ್ರು ನಾವು ಇಬ್ರು ಮಾತಾಡ್ಕೊಂಡೆ ಶುರು ಮಾಡಿದ್ವು. ನನ್ನ ಹತ್ರ ಫಸ್ಟ್ ಅಪ್ರೋಚ್ ಮಾಡಿದ್ದೆ ಅವ್ರ ಅಕ್ಕನ ಹತ್ರ ವಿಜಿ ಅಕ್ಕ ಹಿಂಗೆ ಸಿನಿಮಾ ಮಾಡ್ತೀನಿ ಭಾವನಿಗೆ ಹೇಳು ಅಂದ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ದಾಗ ನನಗೆ ಹೇಳೋ ನಂಗೆ ಬೇಡ ಬಿಡಮ್ಮ ನಮ್ಗೆ ಯಾಕೆ ಸಿನಿಮಾ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂದ್ಕೊಂಡೆ ಹಿಂಗೆ ತಳ್ಕೊಂಡು ಬಂದೆ. ಅಚಾನಕಾಗಿ ಒಂದಿನ ಸೂರಿ ಸರ್ ಬರ್ತಾರಂತೆ, ಕತೆ ಹೇಳ್ತಾರಂತೆ, ಕತೆ ಕೇಳ್ಬೇಕಂತೆ. ನನಗೆ ನಗು ಬಂತು. ಕತೆ ಕೇಳಿ ತೀರ್ಮಾನ ಮಾಡೋಂಥ ನಾನು ಪ್ರೊಡ್ಯೂಸರ್ ಅಲ್ಲ, ಕತೆ ಕೇಳ್ಕೊಂಡು ತೀರ್ಮಾನ ಮಾಡೋಷ್ಟೇನಲ್ಲ. ಅದು ಬರಲಿ ನೋಡೋಣ ಅಂತಂದು ಒಂದು ಫಸ್ಟ್ ಹಾಫ್ ಕೇಳಿದ್ವಿ ಒಂದು ಮನೆ ಮೇಲೆ ಕೂತ್ಕೊಂಡು. ಅದಾದ್ಮೇಲೆ ನನಗೇನು ಬೇಡ ಬಿಡಪ್ಪ ನನಗೇನು ಅರ್ಥ ಆಗಲ್ಲ ನೀನು ಮಾಡೋ ಅಂತ ಅಂದ್ಬಿಟ್ಟು ಸಿನಿಮಾ ಶುರು ಮಾಡ್ಬಿಟ್ಟು ಬರೀ ಅರ್ಧ ಕಥೆನೇ ಕೇಳಿದ್ದು. ಅದಾದ್ಮೇಲೆ ಬೇಡ ಬಿಡಪ್ಪ ಅಂದ್ಬಿಟ್ಟು ನಮಗೆ ಕತೆ ಕೇಳಿ ಹಿಂಗೆ ಮಾಡಿ ಅಂತ ಹೇಳೋ ಥರನೂ ನಮ್ಗೆ ಗೊತ್ತಿಲ್ಲ. ಸಿನಿಮಾ ಮಾಡೋಕ್ಕೆ ಬಂದವ್ರೆ, ಮಾಡೋಣ ನಮ್ಮದು ಒಂದು ಸಿನಿಮಾ ನಾವು ಪ್ರೊಡ್ಯೂಸರ್ ಆಗಿದ್ವಿ. ಶೂಟಿಂಗ್ ಸೆಟ್ಗೆಲ್ಲ ಹೋಗ್ತಿದ್ರಿ ಅಲ್ಲ, ಏನು ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ನಿಮ್ಗೆ ಅದನ್ನೆಲ್ಲ ನೋಡುವಾಗ? ಈ ಸಿನಿಮಾ ಪ್ರಪಂಚ ಡಿಫ್ರೆಂಟ್ ವರ್ಲ್ಡ್, ಅದು ಏನು ಅನ್ನಿಸ್ತಿತ್ತು? ಇಲ್ಲ, ನಾನು ಸಿನಿಮಾ ಸೆಟ್ ಪ್ರತಿದಿನ ಹೋಗ್ತಿದ್ದೆ, ಪ್ರತಿದಿನ. ಯಾಕಂದ್ರೆ ನಾನು ಎಲ್ಲಿ ಏನೇ ಕೆಲಸ ಮಾಡೋದು ನನ್ನ ಕಣ್ಣೆದುರುಗಡೆ ಆಗಬೇಕು. 5 ಆಗೋ ಕಡೆ 50 ಆಗಲಿ, 50 ಆಗೋ ಕಡೆ 5 ಆಗಲಿ, ನಾನು ಎದುರುಗಡೆ ಆಗ್ಬಿಟ್ರೆ ನನಗೆ ಸಮಾಧಾನ. ನಾನು ಇಲ್ಲದೇ ಇದ್ದಾಗ ಅವ್ರು ಯಾಕೆ 5,000 ಆಗ್ತಿತ್ತು, ಯಾಕೆ 10,000 ಹೇಳೋರು ಅನ್ನೋದು, 10,000 ಆಗ್ತಿತ್ತು, ಯಾಕೆ 5,000 ಆಯ್ತು ಅನ್ನೋದು ಬೇಡ ಅನ್ನೋದು ನನ್ನ ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ. ಯಾವತ್ತೂ ನಾನು ಅನ್ಕೊಂಡ್ಬಂದಿರೋದು ಹಂಗೆ. ಪ್ರತಿದಿನ ಶೂಟಿಂಗ್ ಹೋಗ್ತಾ ಇದ್ದೆ. ಬೆಳಗ್ಗೆ ಹೋಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ನಾನು ಲಾ ಪ್ರೊಫೆಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ಅಕಸ್ಮಾತ್ ಶಾರ್ಟೇಜ್ ಅದು ಇದಾದರೆ ನಮ್ಮ ರಮೇಶ್ ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ನೋಡ್ಕೊತಾ ಇದ್ದೆ, ತಲಗಡ್ಪ ರಮೇಶ್ ಅಂತ. ಜೊತೆಗೆ ನನ್ನ ಮಹೇಶ ಅವ್ರನ್ನ ನೋಡ್ಕೊಳ್ಳೋರು, ಸಿನಿಮಾಕ್ಕೆ ಏನೇನು ಬೇಕು ಅಲ್ಲಿ ನೋಡ್ಕೊಳ್ಳೋರು. ನಂದೇನಪ್ಪ ಅಂದರೆ ಸಂಜೆಗೆ ಎಷ್ಟು ಬೇಕು, ಎಲ್ಲಿಂದ ತರಬೇಕು, ಏನು ಮಾಡಬೇಕು, ಅಷ್ಟು ಮಾತ್ರ ನಾನು ಮಾಡ್ಕೊಂಬರ್ತಾಯಿದ್ದೆ. ಎಲ್ಲ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಈ ಸ್ಟಾರ್ ಕಾಸ್ಟ್ ವಿಚಾರದಲ್ಲಿ ನೀವೇನಾದರೂ ಡಿಸ್ಕಷನ್ ಮಾಡಿದ್ರ ಡೈರೆಕ್ಟರ್ ಜೊತೆ? ಇವ್ರು ಇರಬೇಕು ಅನ್ನೋ ವಿಚಾರ ಅಥವಾ ಇವ್ರ ವಿಚಾರಗಳು? ಅಲ್ಲ, ಅದನ್ನ ಹೇಳಿದಲ್ಲ, ಸಿನಿಮಾನೇ ಗೊತ್ತಿಲ್ಲ ಅಂದಮೇಲೆ, ಕಥೆನೇ ಕೇಳಲ್ಲ ಅಂದಮೇಲೆ ನಮ್ಗೆ ಯಾವ ಸ್ಟಾರ್ ಕಾಸ್ಟ್ ಏನೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲ ಅವ್ರು ಮಾಡ್ಕೊಂಡು ಬಂದಿರೋ, ರಂಗನಾಥ್ ಇರ್ಬೋದು, ಕಿಶೋರ್ ಸರ್ ಇರ್ಬೋದು, ಎಲ್ಲರನ್ನು ಪ್ರತಿಯೊಂದು ಆಲ್ರೆಡಿ ಸೂರ್ಯ ಅವರೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸಿನಿಮಾದು. ಬೇರೆ ಯಾರೋ 2-3 ಜನ ಮಾಡ್ಬೇಕಾಗಿತ್ತಂತೆ, ಆಮೇಲೆ ಗೊತ್ತಾಯ್ತು ಅವ್ರು ಯಾರು ಮಾಡಲಿಲ್ಲ ಅಂತೇಳಿ. ಕೊನೆಗೆ ನನಗೆ ಬಂತು, ನಾನು ಬದುಕೋದಿತ್ತನೋ, ಇಷ್ಟೆಲ್ಲ ಹೆಸರು ಮಾಡಿಕೊಂಡು ಕರ್ನಾಟಕದಲ್ಲಿ ಇರೋದು ನಮ್ಮನೆ ಬರ ಇತ್ತು. ಆಮೇಲೆ ನನ್ನ ಮಕ್ಕಳು ನಾವು ನಮ್ಮ ಬಾಮೈದ ಎಲ್ಲರೂ ಬೆಳೆಯೋದಿತ್ತು ಅಂತ ಅನ್ಸುತ್ತೆ. ನಾನೇ ಕೊನೆಗೆ ನನಗೆ ಬಂದು ನಾನು ಸಿನಿಮಾ ಮಾಡಿದೆ. ಸೊ ದುನಿಯಾದಿಂದ ಬಹಳ ಜನಕ್ಕೆ ಲೈಫ್ ಸಿಕ್ತು. ವಿಶೇಷವಾಗಿ ನಿಮ್ಮ ಮಗನಿಗೂ ಕೂಡ ಸಿನಿಮಾ ಲೈಫ್ ಕೊಟ್ಟ, ತೀರಾ ಅನ್ಎಕ್ಸ್ಪೆಕ್ಟೆಡ್ ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಮಗ ಒಬ್ಬ ಆಕ್ಟರ್ ಆಗ್ಬೇಕು ಅನ್ನೋದು ಹೆಂಗೆ ಯೋಗಿ ದುನಿಯಾಗಿ ಬಂದಿದ್ದು? ಇಲ್ಲ, ಜೊತೆಲೇ ಸೂರ್ಯ ನಾವೆಲ್ಲ ಜೊತೆಲೇ ನಮ್ಮ ಮನೆಗೆ ಬಂದಾಗ ರೂಮ್ ಹಾಕಿದ್ವಲ್ಲ, ರೂಮ್ಗೆ ಹೋದ್ರೆ ಎಲ್ಲಿ ಕೂತ್ಕೊಂಡು ಯೋಗಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ವಲ್ಲ. ಅದೇ ಥರ ಒಂದಿನ ಏನೋ ನಮ್ಮ ಮನೆ ಹತ್ರ ಮಾತಾಡೋದಂತೆ, ಈ ಥರ ನಿಮ್ಮ ಒಂದು ಕ್ಯಾರೆಕ್ಟರ್ ಮಾಡಿದ್ಲಕ್ಕ ಅಂತ. ನೋಡಪ್ಪ ನಿನ್ನಿಷ್ಟ ಮಾಡೋಕೆ ಏನು ಮಾಡಿಸು ಅಂತ ನಮ್ಮ ಮನೆ ಹೇಳಿದ್ದಾರೆ. ನನಗೂ ಮಾಡ್ತಾನೆ, ಅವ್ನ ಮಕ್ಕಳು ಮಾಡಿಸ್ತಾರೆ ಅಂತ ಯಾರು ಹೇಳಿದ್ರಿ? ಮತ್ತು ಸೂರ್ಯ ಅವರು ನಮ್ಮ ಮನೆಯವರು ನೋಡಿ ಇವನು ಇಲ್ಲೋ ಅವ್ನು ನಮ್ಮ ಫಸ್ಟೇ ಅವ್ರು ಏನು ಅನ್ಕೊಂಡು ಗೊತ್ತಾ, ಇವ್ನ ಕೈಯಲ್ಲಿ ಮಾಡಿಸ್ಬಿಡೋಣ. ಏನು ನೋಡಪ್ಪ, ನಮ್ಮದು ಬಲವಂತ ಯಾವುದಿಲ್ಲ, ನಾವು ಇಂಥವ್ನು ತೊಗೊಳ್ಳಿ ಅಂಥವ್ನು ತೊಗೊಳ್ಳಿ ಅಂತ ಹೇಳೋ ಮಟ್ಟಕ್ಕೆ ಇರಲಿಲ್ಲ. ಅವಾಗ ಅವನು ಇನ್ನೂ SSLC ಓದ್ತಾ ಇದ್ದ. 9th ಇದಾಗಿದ್ದ. SSLC ಸಿನಿಮಾ ಮುಗಿದ್ಮೇಲೆ SSLC ಪಾಸ್ ಆಗಿತ್ತು. SSLC ಪಾಸಾಗಿ ಡಿಗ್ರಿಗೆ PUC ಸೇರಿಸ್ಬೇಕಾಯ್ತು. ಕಳ್ಸೋಕ್ಕೆ ನಮ್ಮ ಹುಡುಗನ ಜೊತೆ ಮಾಡಿ ಕಳಿಸಿದ್ರೆ ಅವ್ನು ಹೇರ್ ಸ್ಟೈಲ್ ನೋಡ್ಬಿಟ್ಟು ಯಾರು ರೋಡಿಗೆ ಬಂದ್ಬಿಟ್ಟಿದಾರಲ್ಲಪ್ಪ ಇವ್ನಿಗೆ ಸೀಟ್ ಕೊಡಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು. ಅದು ಹಂಗೆ ಇದ್ದಲ್ಲ, ಹಂಗೆ ಉಳಿಸ್ಕೊಂಡಿದ್ದೆ. ಸಿನಿಮಾ ರಿಲೀಸ್ ಆಗಿಲ್ಲ ಇನ್ನು ಅವಾಗ ಆ ಟೈಮಲ್ಲಿ. ಆಮೇಲೆ ಸಿನಿಮಾ ರಿಲೀಸ್ ಆಯಿತು, ಎಲ್ಲರೂ ರೆಕಗ್ನೈಸ್ ಆಯಿತು. ಅದೇ ಲೂಸ್ ಮಾದ ಇಲ್ಲಿ ತನಕ ಉಳ್ಕೊಂಡಿದೆ. ಇಲ್ಲಿ ತನಕ ಒಂದು 50 ಸಿನಿಮಾ ಮಾಡಿದ. 50ನೇ ಸಿನಿಮಾ ರೋಜಿ ಅಂತ ಹೇಳಿ ಶುರು ಮಾಡಿದ್ದಾರೆ. ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಸೇರಿ ಎಲ್ಲ ಸಿನಿಮಾಗಳಿಗೆ ಒಂದು 50 ಸಿನಿಮಾ ಮುಗಿಸಿದ ಆಲ್ರೆಡಿ. ಏನನ್ಸುತ್ತೆ ಮಗನ ಬಗ್ಗೆ? ಒಂದು ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೊಡ್ಯೂಸರ್ ಆದ್ರಿ, ಸೊ ಹೆಸರು ಮಾಡಿದ್ರಿ. ಮಗನೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಟರ್ ಆದ, ಹೀರೋ ಆಗಿ ಹೆಸರು ಮಾಡಿದ. ಹೌದು, ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ ಯಾವುದೇ ತಂದೆ ತಾಯಿಗಳಿಗೆ.
ನಮ್ಮ ಮಕ್ಕಳು ಎಲ್ಲೋ ಇದ್ದು ಹೆಂಗೋ ಬೆಳೆದು ಎಲ್ಲೆಲ್ಲೋ ಒಂದು ಹೆಸರು ಮಾಡೋದು ನಮ್ಗೆ ಖುಷಿ ಆಗುತ್ತೆ. ಇವತ್ತು ಕೂಡ ಅವ್ನು ಒಳ್ಳೆ ಆರ್ಟಿಸ್ಟ್ ಅಂತ ಅಂದ್ಕೊಂಡಿದ್ದಾನೆ, ಒಳ್ಳೆ ಹೀರೋ ಆಗ್ತಾನೆ ಬಿಡ್ತಾನೆ ಬೇರೆ ಕತೆ. ಒಳ್ಳೆ ಆರ್ಟಿಸ್ಟ್ ಅಂತ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ, ಒಳ್ಳೆ ಆರ್ಟಿಸ್ಟ್ ಅಪ್ಪ, ಅವ್ನ ಕಡೆ ಕೆಲಸ ತೊಗೊಳ್ಳೋ ಜನ ಯಾರು ಸಿಕ್ಕಿಲ್ಲ ಅನ್ನೋ ಮಟ್ಟಿಗೆ ಮಾತಾಡ್ತಾರೆ. ಇವಾಗ ಸಿದ್ಲಿಂಗು ಅದೊಂದು ಟರ್ನು, ಅವಾಗ ನಾವು ಸಿದ್ಲಿಂಗು ಮಾಡಿದ್ವಿ, ಅವಾಗ ಒಂಥರ ಆಯಿತು. ಅಂಬಾರಿ ಮಾಡಿದ್ವಿ, ಅವಾಗ ಒಂಥರ ಆಯಿತು. ಅದಾದಮೇಲೆ ಸುಮಾರು ಸಿನಿಮಾಗಳು ನಾವು ಮಾಡಿದ್ವಿ, ಬಟ್ ನಮ್ಮ ಪ್ರೊಡಕ್ಷನಲ್ಲಿ ಮಾಡಿದ್ವಿ. ಬಟ್ ಕೆಲವಾರು ಸಿನಿಮಾ ಕೈ ಹಿಡಿತು, ಕೆಲವಾರು ಸಿನಿಮಾ ಕಷ್ಟ ಆಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಿನಿಮಾನು ಗೆಲ್ಲಬೇಕಂತ ಎಂಥವ್ರು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಹಂಗೆ ಆಗಿದ್ದಾವೆ. ನಾವು ಅದನ್ನ ನೋಡ್ಕೊಂಡು ಬೇಜಾರು ಪಡೋಂಗಿಲ್ಲ. ಇಂಡಸ್ಟ್ರಿ ಅನ್ನೋ ಥರ ನೋಡ್ಕೊಂಡು ಹೋಗ್ಬೇಕು. ಸುಮ್ಮನೆ ನಾವೆಲ್ಲ ಸೇರಿ ಇಂಡಸ್ಟ್ರಿ ಕೆಟ್ಟೋಯ್ತು, ಇಂಡಸ್ಟ್ರಿ ಏನೂ ಇಲ್ಲ, ಈ ಕೆಲವೆಲ್ಲ ಮಾತಾಡ್ತಿರಲ್ಲ, ಎಲ್ಲ ಇದೆ. ಇಂಡಸ್ಟ್ರಿ ಎಲ್ಲೂ ಹೋಗಿಲ್ಲ. ನಾವು ಮಾಡೋ ಸಿನಿಮಾಗಳ ಮೇಲೆ ನಿಂತಿದೆ, ನಾವು ನೋಡೋ ಜನಗಳ ಮೇಲೆ ನಿಂತಿದೆ ಇಂಡಸ್ಟ್ರಿ. ನಾವು ಸಿನಿಮಾ ನೀಟಾಗಿ ಮಾಡಬೇಕು, ಜವಾಬ್ದಾರಿಯಿಂದ ಮಾಡಬೇಕು. ಫಲ ಭಗವಂತನು. ನಾವೇನು ಸಿನಿಮಾನೇ ಮಾಡಲಿಲ್ಲ, ಸುಮ್ಮನೆ ಮಾಡಿ ಸುತ್ತಿ ಸಿನಿಮಾ ಕೊಟ್ವಿ ಅದನ್ನು ಜನ ನೋಡಲಿಲ್ಲ ಅಂತ ಇನ್ನೊಬ್ಬನ ಬ್ಲೇಮ್ ಮಾಡಬಾರ್ದು. ನನ್ನ ಪರ್ಸ್ನಲ್ ವಿಷಯ. ನೀವು ಹೇಳ್ದಂಗೆ ದುನಿಯಾ ನಿಮಗೆ ಚಾಲೆಂಜಿಂಗ್ ಆ್ಯಕ್ಚುಲಿ ಪ್ರೊಡಕ್ಷನ್ ಮಾಡಿದಾಗ. ಬಟ್ ಪ್ರಮೋಷನ್ ಪಾರ್ಟಲ್ಲೂ ತುಂಬ ನೀವು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಪ್ರಮೋಷನ್ ಯಾವುದು ಹಿಂದೆ ಮಾಡಿಲ್ಲ ನಾನು. ಪ್ರಮೋಷನ್ ರಿಲೀಸ್ಗೆ ಸುಮಾರು ಆಟೋದಲ್ಲೆಲ್ಲ ಕರೆದು ಪೋಸ್ಟ್ಗಳೆಲ್ಲ ಕೊಡೋಕೆ ಹೋದಾಗ ಆ ಒಬ್ಬ ಆಟೋದಲ್ಲಿ ಕೂಡ ಒಂದು ಪೋಸ್ಟ್ ಹಾಕೊಂಡಿರಲಿಲ್ಲ ನಮ್ಮ ಸಿನಿಮಾದು. ಹೆಸರೇ ದುನಿಯಾ ಅಂತಿದೆ, ಯಾವ್ದು ಹೀರೋ ಯಾರು ರೆಕಗ್ನೈಸ್ ಆಗಿರಲಿಲ್ಲ. ಆಟೋ ಸ್ಟಿಕ್ಕರ್ಗಳೇ ಹಾಕೊಂಡಿರಲಿಲ್ಲ ಆಟೋ ಹುಡುಗರುಗಳು. ಆವಾಗ ನಮ್ಮ ಸಿನಿಮಾ ಏನು ಮಾಡೋದು, ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಕೆಲವು ಜನಕ್ಕೆ ಕೊಟ್ಟು ಹಾಕ್ಸಿದ್ವಿ, ಕೆಲವು ಜನ ಹಾಕ್ಕೊಂಡಿಲ್ಲ. ಸಿನಿಮಾ ಶುಕ್ರವಾರ ರಿಲೀಸ್ ಆಯಿತು, ಭಾನುವಾರ ದಿನ 100 ಆಟೋ ಪ್ರೊಸೆಷನ್ ಮಾಡಿಸಿದೆ. ಅದೇ ಆಟ ಯಾರು ಹಾಕೊಳ್ಳಲ್ಲ ಅಂತ ಹುಡುಗರುಗಳು ಅವ್ರು ವಾಲಂಟಿಯರಾಗಿ ಬಂದು ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಇಡೀ ಬೆಂಗಳೂರಲ್ಲಿ 100 ಆಟೋ ಎಲ್ಲ ಥಿಯೇಟ್ರ್ ಮುಂದೆ ಮೆರವಣಿಗೆ ಮಾಡಿಸಿದೆ ನಾನು. ಅದರಲ್ಲಿ ಇವತ್ತು ಕೂಡ ನೆನಪು, ನನ್ನ ಖುಷಿ. ಅವಾಗ ನಮ್ಗೆ ಇನ್ನೂ ಒಂದೇನಪ್ಪ ಅಂದರೆ ಒಳ್ಳೊಳ್ಳೆ ಥಿಯೇಟ್ರ್ಗಳು ಸಿಕ್ತು. ಆ ಟೈಮಲ್ಲಿ ತಮಿಳು ಸಿನಿಮಾ ಬ್ಯಾನ್ ಆಗಿತ್ತು. ನಮ್ಮ ಬೆಂಗಳೂರಲ್ಲಿ ತಮಿಳು ಸಿನಿಮಾಗಳು ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಯಾವುದೋ ವಿಷಯ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಎಲ್ಲೆಲ್ಲಿ ತಮಿಳು ಸಿನಿಮಾ ಆಗ್ತಾಯಿದೆ, ನಟರಾಜ್ ಥಿಯೇಟ್ರ್ ಇರ್ಬೋದು, ವಿನಾಯಕ ಥಿಯೇಟ್ರ್ ಇರ್ಬೋದು, ಇಂಥ ಥಿಯೇಟ್ರ್ಗಳೆಲ್ಲ ಒಳ್ಳೊಳ್ಳೆ ಜಾಗದಲ್ಲಿ ಸಿಕ್ತು ನಮಗೆ. ತುಂಬ ದುನಿಯಾಗೆ ಸಿಗ್ತದೆಲ್ಲ. ಹೌದು, ಅವೆಲ್ಲ ದುನಿಯಾ ಅಂದರೆ ಎಲ್ಲೆಲ್ಲಿ ಥಿಯೇಟ್ರ್ಗಳು ಚೆನ್ನಾಗಿಲ್ಲ ಅಂದಂಥ ಕಡೆನೇ ಹಾಕಿದ್ರು ಜನರು. ಸಿಗೋ ಕಡೆನೂ ಹಾಕಿದ್ರು, ಕೆಲವೆಲ್ಲ ಬೇಕಲ್ಲ, ಯಾರು ಕೊಡ್ತಾರೆ ಥಿಯೇಟ್ರ್ ಸಿನಿಮಾಗೆ ಅನ್ನೋ ಮಟ್ಟಕ್ಕೆ ಹಾಕಿದ್ದು. ಮೈಸೂರು ಒಲಂಪಿಯಾ ಇರ್ಬೋದು, ತುಮಕೂರು ಅದೊಂದು ಇದು, ಅಲ್ಲೊಂದು 4-5 ಸಿನಿಮಾ ಥಿಯೇಟ್ರ್ಗಳು ಇಲ್ವೇ ಅಲ್ಲ, ಥಿಯೇಟ್ರ್ ಅಂದ್ಕೊಳ್ಳೋವಲ್ಲ ಅವು. ಅಲ್ಲೂ ಕೂಡ 100 days ಆಯ್ತು ಸಿನಿಮಾಗಳು. ಇವತ್ತಿಗೆ ಹೊಸಬ್ರು ಸಿನಿಮಾಗಳನ್ನ ಮಾರ್ಕೆಟ್ ಮಾಡೋದು ಈಸಿ ಆ್ಯಕ್ಚುಲಿ. ಇವತ್ತು ಇನ್ಫ್ಲೋ ಜಾಸ್ತಿ ಇದೆ. ಹೌದು. ಬಟ್ ಅವತ್ತಿಗೆ ಹೊಸಬರು ಅಂದಾಗ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಂಥ ಸಂದರ್ಭ ನೀವು ಹೇಳ್ತಾ ಇರೋದು 2006-7. ಹೌದೌದು. ಆವತ್ತಿನ ದಿನ ಅಂತಂದರೆ ನಾನು ಹೇಳೋದ್ರಲ್ಲಿ ಎಲ್ಲ ಮೀಡಿಯಾದವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಚಾನಲ್ ಇರ್ಬೋದು, ಪತ್ರಿಕಾ ಮಾಧ್ಯಮದಿರ್ಬೋದು, ನಾನು ಯಾವುದೇ ಪ್ರೆಸ್ ಮೀಟ್ ಮಾಡಲಿ, ಎಲ್ಲೇ ಮಾಡಲಿ ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದು. ನಾನು ಜಾಸ್ತಿ ಮ್ಯಾಕ್ಸಿಮಮ್ ಗ್ರೀನ್ ಹೌಸಲ್ಲೇ ಮಾಡ್ತಾಯಿದ್ದೆ. ಹಿಂಗಿಲ್ಲ, ಎಲ್ಲ ಕೂತ್ಕೊಂಡು ಮಾತಾಡೋರು, ಸಿನಿಮಾ ಬಗ್ಗೆ ಹೇಳೋರು, ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡೋದು, ಅದೆಲ್ಲ ಖುಷಿ ಆಗೋದು ನಮಗೆ. ಹೀಗೆಲ್ಲ ಇಲ್ಲ ಅಂತ ಕಾಣಿಸುತ್ತೆ. ಅಷ್ಟೊಂದು ಪ್ರೆಸ್ ಮೀಟ್ ಆಗಲಿ, ಅಷ್ಟೊಂದು ಯಾರು ಮಿಂಗಲ್ ಆಗಿ ಎಲ್ಲ ಮಾಡ್ತಾ ಇಲ್ಲ ಸಿನಿಮಾಗಳನ್ನ. ಕೆಲವ್ರು ಮಾಡೋದು ದೊಡ್ಡ ಸಿನಿಮಾದವರು ದೊಡ್ಡ ಹೋಟ್ಲ್ಗಳಲ್ಲಿ ಮಾಡಿಕೊಂಡು ಅವ್ರ ಪಡೆಗವ್ರು ಹೋಗ್ತಿದ್ದಾರೆ. ನನಗನ್ಸಿದ್ದು, ನನಗೆ ಎಲ್ಲ ಮಾಧ್ಯಮದವರು ಎಲ್ಲರನ್ನೂ ಕರೆದು ಒಂದನ್ನು ಗೆಟ್ ಟುಗೆದರ್ ಮಾಡೋದಿರ್ಬೋದು, ಮಾತುಕತೆ ಇರ್ಬೋದು, ವಿನಿಮಯ ಮಾಡ್ಕೊಂಡು ಎಲ್ಲ ಚೆನ್ನಾಗುತ್ತೆ. ಯಾರೇ ಮಾಧ್ಯಮದವ್ರು ಇರ್ಬೋದು, ಏನಾದ್ರು ಅಟ್ಲೀಸ್ಟ್ ಅವರು ಇಂಟರ್ವ್ಯೂ ಮಾಡ್ಕೊಂಡವ್ರು ಕೂಡ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳೋರು, ಸರ್ ಇಂಥ ಕಡೆ ನೀವು ಚೆನ್ನಾಗಿ ಮಾತಾಡಿದ್ವಿ, ಇಂಥ ಕಡೆ ಸಿನಿಮಾ ಚೆನ್ನಾಗಿ ಬಂದಿದೆ, ನೀವು ಹೇಳೋದೆಲ್ಲ ಕರೆಕ್ಟ್ ಇದೆ, ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡಿ ಸರ್, ಹಿಂಗೆ ಮಾಡಿ. ಇವನ್ ಅವ್ರು ಹೇಳೋದು ನಾವು ತೊಗೋತಾ ಇದ್ವಿ. ಅದೇ ಥರ ನಾನು ಮತ್ತು ಅಕ್ಷಯ್ ಆಡಿಯೋ ಬರೀ ನಮ್ಗೆ ಆಡಿಯೋ ಕಂಪ್ನಿ ಥರ, ಆಡಿಯೋ ಕಂಪ್ನಿನೂ ನಾವು ದುನಿಯಾದನ್ನೇ ಹುಟ್ಟಾಕಿದ್ದು. ನಮ್ಮ ದುನಿಯಾ ಸಿನಿಮಾ ಹಾಡುಗಳು ಯಾರೂ ಪರ್ಚೇಸೇ ಮಾಡಿಲ್ಲ. ಅವಾಗ ಸುಮಾರು ಸಿಟಿಗಳು ತೊಗೊಂಡು ಕೊಟ್ಟು ಯಾರು ತೊಗೊಳ್ಳಿಲ್ಲ. ಕೊನೆಗೆ ನಾವು ನಮ್ಮ ಸ್ನೇಹಿತರು ಇನ್ನೊಬ್ಬರು ಸೂರಿನಳ್ಳಿ ಜಯರಾಮಣ್ಣ ಅಂತಿದ್ರು, ಅವರು ನಮ್ಮ ಲೋಕೇಶ್ ನಾವೆಲ್ಲ ಮಾತಾಡ್ಕೊಂಡು ಒಂದು ಅಕ್ಷಯ್ ಆಡಿಯೋ ಕಂಪ್ನಿ ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿದ್ದು ನಾವು. ಅದಾಯಿತು, ಸಿನಿಮಾ ರಿಲೀಸ್ ಆಯಿತು, ಸಾಂಗ್ ಎಲ್ಲೆಲ್ಲ ಹೋಯಿತು. ಅರ್ಜುನ್ ಆಡಿಯೋದವರು ಈ ಸಾಂಗೆಲ್ಲ ತೊಗೊಂಡೋಗಿ ಅವರು ಒಂದಷ್ಟು ದುಡ್ಕೊಂಡು ಅದ್ರ ₹1 ಕೊಡಲಿಲ್ಲ. ಪಾಪ ಅವರು ಉದ್ಧಾರ ಆಗಲಿಲ್ಲ, ನಮಗೂ ಕೊಡಲಿಲ್ಲ. ಆ ಥರ ಆಯಿತು. ಬಟ್ ಹಾಡುಗಳು ತುಂಬ ದೊಡ್ಡ ಹಿಟ್ ಆಯಿತು. ಹೌದು, ಸೂಪರ್. ಎಲ್ಲ ವೆರೈಟಿ ಸಾಂಗ್ಸ್. ಎಷ್ಟು ಆಡಿಯೋಯಿಂದ ಎಷ್ಟು ದುಡ್ಡು ರೀ ಸರ್ ಅಂದಾಜು ನಿಮ್ಗೆ? ಆಡಿಯೋಯಿಂದ ನನಗೆ ಅಷ್ಟೊಂದು ದುಡ್ಡು ನಿಮಗೆ ಬರಲಿಲ್ಲ, ಬಟ್ ಎಷ್ಟು ಬಿಸ್ನೆಸ್ ಮಾಡಿರ್ಬೋದು? ದುಡ್ಡು ಒಂದು ಕೋಟಿಗಳ ಲೆಕ್ಕದಲ್ಲೇ ಮಾಡಿದ್ದಾರೆ. ನಾನು ಇಲ್ಲ ಅಂತ ಹೇಳೋಕ್ಕಲ್ಲ, ನನಗೆ ಅದ್ರ ಬಗ್ಗೆ ಡೀಟೇಲ್ಸು ಅಲ್ಲ ಅಷ್ಟಾಯ್ತು ಇಲ್ಲ ಅಷ್ಟು ಅಂತ ಹೇಳಿದ್ದಾರೆ. ಅವಾಗೆಲ್ಲ ಕ್ಯಾಸೆಟ್ಗಳು ವ್ಯಾನ್ ತುಂಬಿ ಕೊಡ್ತಾ ಇದ್ವಿ. ನಮ್ದೊಂದು ವ್ಯಾನ್ ಬೇರೆ ತೊಗೊಂಡಿದ್ದೀವಿ. ವ್ಯಾನಲ್ಲಿ ಹೊಡಿತಾ ಇದ್ವಿ ನಾವು ಸಿಡಿಗಳನ್ನ ಬಾಕ್ಸ್ ಮಾಡಿ ಕ್ಯಾಸೆಟ್ಸು. ಅದಾದ್ಮೇಲೆ ಸಿಡಿ ಬಂತು. ಏನೇ ಇದ್ರು ಎಲ್ಲರೂ ಇವಾಗ ನಮ್ಮ ದುನಿಯಾದಿಂದ ನಮ್ಮ ಸೂರ್ಯ ಹೇಳ್ದಂಗೆ ಬ್ಲ್ಯಾಕ್ ಮಾರೋರು ಕೂಡ ತುಂಬ ಜನ ಉದ್ಧಾರ ಆದ್ರು ಆ ಟೈಮಲ್ಲಿ. ಅವ್ರು ಹೇಳೋರು ಬ್ಲ್ಯಾಕ್ ಮಾರ್ಕೊಂಡೆ ತುಂಬ ಜನ ಮಾಡೋರು ಸ್ವಲ್ಪ ದಿನ ಅಂತ ಸೂರ್ಯ ಖುಷಿ ಪಡೋರು. ಅದೆಲ್ಲ ನೆನೆಸ್ಕೊಂಡ್ರೆ ಆ ದಿನಗಳು ಬರಲ್ಲ ಅಂತ ಅನ್ಸುತ್ತೆ. ಈಗಾಗಲೇ 18 ವರ್ಷ ಆಯಿತು ನಮ್ಮ ಸಿನಿಮಾ ರಿಲೀಸ್ ಆಗಿ.
ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.